ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮುಖ ನೋಡಿ ಯಾರನ್ನು ಮಣೆ ಹಾಕಬಾರದು ಅನ್ನೋ ಮಾತು ಸುಳ್ಳಲ್ಲ ನೋಡಿ. ಇವತ್ತಿಗೂ ಕೂಡ ಜಗದೀಪ್ ಧನ್ಕರ್ ಅವರ ಆ ನಗು, ಕೈ ಮುಗಿದು ನಿಲ್ಲೋ ಆ ವೈಖರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಇವರೇನಾ ಧನ್ಕರು? ಇವರೇನಾ ಮೋದಿಜಿ ವಿರುದ್ಧವೇ ಪಿತೂರಿ ನಡೆಸಿದವರು? ಇವರೇನಾ BJP ಹಾಗೂ RSS ಆಯ್ಕೆ ಮಾಡಿದ ಉಪರಾಷ್ಟ್ರಪತಿಗಳು ಅಂತ ಪ್ರಶ್ನೆಗಳು ಹುಟ್ಟುತ್ತೆ. ಧನ್ಕರ್ ರಾಜೀನಾಮೆಯನ್ನ ಕೊಟ್ಟ ನಂತರ ಹೇಳಿದಷ್ಟು ಮುಗಿತಾನೇ ಇಲ್ಲ. ದಿನಕ್ಕೊಂದು ಇವರ ಲೀಲೆಗಳು ಹೊರಗೆ ಬರ್ತಾನೇ ಇದೆ. ಜಗದೀಪ್ ಧನ್ಕರ್ ಅವರು ಎಂಥ ಕಿಲಾಡಿ ಅಂದರೆ, ರಾಜಕೀಯ ಚಾಣಕ್ಯನ್ನು ಕೂಡ ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳೋದಕ್ಕೆ ಹೊರಟಿದ್ರು. ಸ್ವತಃ ಇದನ್ನ ಆಜ್ ತಕ್ನ ಸೀನಿಯರ್ ಪತ್ರಕರ್ತರೇ ಎಕ್ಸ್ಪೋಸ್ ಕೂಡ ಮಾಡ್ತಾರೆ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಜಗದೀಪ್ ಧನ್ಕರ್ ಅವರು ಮೋದಿ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ರು ಅಂತ ಹೇಳಿದ್ವಿ. ಈ ವಿಡಿಯೋದಲ್ಲಿ ಅದೆಂಥ ಮಾಸ್ಟರ್ ಪ್ಲಾನ್ ಆಗಿತ್ತು ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ BJPಗೆ ಈ ಸಲ ಅಂದುಕೊಂಡಂತಹ ಫಲಿತಾಂಶ ಬಂದಿರಲಿಲ್ಲ. ಸ್ವತಂತ್ರವಾಗಿ BJP ಒಂದೇ ಪಕ್ಷ ಸರ್ಕಾರ ರಚಿಸುವಷ್ಟು ನಂಬರ್ ಸಿಗಲಿಲ್ಲ. ಸೊ BJPಗೆ NDA ಮೈತ್ರಿಕೂಟದಲ್ಲಿನ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ತುಂಬ ಇಂಪಾರ್ಟೆಂಟ್ ಆಗಿದ್ರು. ನಮಗೆ ಗೊತ್ತಿರುತ್ತೆ, ಈ ಸಲ ರಿಸಲ್ಟ್ ಬಂದಾಗ ವಿಪಕ್ಷಗಳು ಬಹಳ ಖುಷಿ ಪಟ್ಟಿದ್ವು. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮೋದಿಯವರ ಜೊತೆ ಇರೋದಿಲ್ಲ, ಮುಂದೆ ಬಿಟ್ಟು ಹೋಗ್ತಾರೆ, ಅವರು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಅವರನ್ನು ಹೇಗಾದರೂ ನಾವು ಆಪರೇಷನ್ ಮಾಡಿಬಿಡಬಹುದು ಅಂತ. ಈಗ ಬಂದಿರೋ ಸರ್ಪ್ರೈಸಿಂಗ್ ವಿಷಯ ಏನಂದರೆ, ಚಂದ್ರಬಾಬು ನಾಯ್ಡು ಅವರು ಮೋದಿ ಅವರಿಗೆ ನೀಡಿದಂತಹ ಬೆಂಬಲವನ್ನು ವಾಪಸ್ ತಗೊಳ್ಳುವಂತೆ ಧನ್ಕರ್ ಅವರು ಒತ್ತಾಯ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ಜಾಟ್ ಸಮುದಾಯದ ಸಂಸದರ ಜೊತೆ ನಿರಂತರ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರಂತೆ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕೊಟ್ಟಂತಹ ಬೆಂಬಲವನ್ನು ನೀವು ವಾಪಸ್ ಪಡೆಯಿರಿ ಅಂತ ಕೇಳ್ಕೊಳ್ತಾ ಇದ್ರಂತೆ. ಹಾಗಾದರೆ ಇವರ ಅಸಲಿ ಸಮಸ್ಯೆ ಏನು? ಮೋದಿ ಅವರಿಂದಲೇ ಉಪರಾಷ್ಟ್ರಪತಿಯಾಗಿ ಇಷ್ಟೊಂದೆಲ್ಲ ಪಿತೂರಿ ಯಾಕಾಗಿ? ಇಲ್ಲಿ ಜಗದೀಪ್ ಧನ್ಕರ್ಗೆ ಒಂದು ತಪ್ಪು ತಿಳುವಳಿಕೆ ಇತ್ತು, ತಾನು ಜಾಟ್ ಸಮುದಾಯದ ನಾಯಕ ಅಂತ. ಜಗದೀಪ್ ಧನ್ಕರ್ ಅವರು ಕೇವಲ BJP ಪಕ್ಷದ ಸಂಸದರಿಗಷ್ಟೇ ಅಲ್ಲ, ಇಡೀ NDA ಸಂಸದರಿಗೆ ಟಾಂಟ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಏಕನಾಥ್ ಶಿಂದೆ ಅವರ ಶಿವಸೇನಾ ಪಕ್ಷದ ಸಂಸದರಿಗೂ ಟಾಂಟ್ ಕೊಡ್ತಾ ಇದ್ರು. ಹೀಗೆ ಧನ್ಕರ್ ಅವರ ವಿರುದ್ಧ ಒಂದೊಂದೇ ಆರೋಪಗಳು ಪ್ರತಿ ಸಂಸದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪ್ತಾ ಇತ್ತು. ಆದರೂ ಕೂಡ ನರೇಂದ್ರ ಮೋದಿ ಅವರು ತಾಳ್ಮೆಯಿಂದಲೇ ಇದ್ರು. ಇದನ್ನೆಲ್ಲ ಬಿಡಿ, ಆದರೂ ಚಂದ್ರಬಾಬು ನಾಯ್ಡು ಅವರ ಹತ್ರ ಹೋಗಿ ಮೋದಿ ಅವರಿಗೆ ನೀವು ಕೊಟ್ಟ ಬೆಂಬಲ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದ ಧನ್ಕರ್ಗೆ ಮೋದಿ ಹಾಗೂ ಚಂದ್ರಬಾಬು ನಾಯ್ಡು ಅವರ ಸ್ನೇಹ ಹೆಂಗಿದೆ ಅನ್ನೋದು ಅರ್ಥ ಆಗೇ ಇರಲಿಲ್ವಾ? ಅಷ್ಟೂ ಮೂರ್ಖರ ಅವರು. ಆ ವಿಷಯವನ್ನು ಚಂದ್ರಬಾಬು ನಾಯ್ಡು ಅವರು ಮೋದಿ ಅವರಿಗೆ ಹೇಳ್ತಾರೆ, ಅವ್ರ ಹತ್ರ ಅದನ್ನು ಡಿಸ್ಕಸ್ ಮಾಡ್ತಾರೆ ಅನ್ನೋದು ಅರ್ಥವೇ ಆಗಲಿಲ್ವಾ? ಖಂಡಿತ ಚಂದ್ರಬಾಬು ನಾಯ್ಡು ಅವರು ಮೋದಿಯವರ ಬಳಿ ಈ ವಿಷಯವನ್ನು ಪ್ರಸ್ತಾಪ ಕೂಡ ಮಾಡಿದ್ರು. ಕೊನೆಗೆ ಧನ್ಕರ್ ಅವರ ಆ ಪ್ರಯತ್ನ ವರ್ಕೌಟ್ ಆಗಲೇ ಇಲ್ಲ. ಫೈನಲಿ ಅವರೇ ಕುರ್ಚಿ ಬಿಟ್ಟು ಕೆಳಗಿಳಿಬೇಕಾಯ್ತು ನೋಡಿ. ಧನ್ಕರ್ ಅವರಿಗೆ ಇದನ್ನೆಲ್ಲ ಧೈರ್ಯದಿಂದ ಮಾಡೋದಕ್ಕೆ ಸಪೋರ್ಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಜೈರಾಮ್ ರಮೇಶ್ ಅಂತ ಹೇಳಲಾಗುತ್ತೆ. ಧನ್ಕರ್ ಅವರಿಗೆ ಜೈರಾಮ್ ರಮೇಶ್ ತುಂಬ ಆಪ್ತರಾಗಿದ್ದರು. ಹಾಗೆ ನೋಡಿದ್ರೆ ಜೈರಾಮ್ ರಮೇಶ್ ಧನ್ಕರ್ ಅವರಿಗೆ ಸಿಕ್ಕಾಪಟ್ಟೆ ಅವಮಾನ ಕೂಡ ಮಾಡಿದ್ರು ಸದನದಲ್ಲಿ. ಇಲ್ಲಿ ಧನ್ಕರ್ ಭಯಪಟ್ಟಿರೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ವಿಪಕ್ಷ ಇವರ ವಿರುದ್ಧ ಮಹಾಭಿಯೋಗ ತರೋದ್ರಲ್ಲಿತ್ತು. ಆ ಕಾರಣಕ್ಕೆ ಧನ್ಕರ್ ತುಂಬ ವಿಚಲಿತರಾಗಿದ್ದರು. ಈ ಆಟದಲ್ಲಿ ಜೈರಾಮ್ ರಮೇಶ್ ಸಂಪೂರ್ಣವಾಗಿ ಶಾಮೀಲಾಗಿಬಿಟ್ಟಿದ್ರು. ಧನ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಕೂಡ ಜೈರಾಮ್ ರಮೇಶ್ ಅವರ ಸ್ಟೇಟ್ಮೆಂಟ್ ಏನಿತ್ತು ಅನ್ನೋದನ್ನು ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಕರ್ ಅವರ ಮನವೊಲಿಸುವಂತಹ ಕೆಲಸ ಮಾಡಬೇಕಿತ್ತಂತೆ, ರಾಜೀನಾಮೆಯನ್ನು ತಡಿಬೇಕಿತ್ತಂತೆ. ಧನ್ಕರ್ ಅವರು ಕೂಡ ಪಾಪ ರಾತ್ರಿ ಇಡೀ ಕಾಯ್ತಾನೆ ಇದ್ರು. ಯಾರಾದರೂ ಮನವೊಲಿಸೋದಕ್ಕೆ ಬರ್ತಾರೆ, ಅಟ್ಲೀಸ್ಟ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಾದರೂ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡದೆ ಕೊನೆ ಗಳಿಗೆಯಲ್ಲಿ ನನ್ನನ್ನು ಕರೆದು ಸಮಾಧಾನ ಮಾಡಬಹುದು ಅಂತ. ಆದರೆ ಅದು ಯಾವುದು ಕೂಡ ಆಗಲಿಲ್ಲ. ಅಟ್ಲೀಸ್ಟ್ ವಿದಾಯ ಕೂಡ ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ. ಇಲ್ಲಿ ಇನ್ನೊಂದು ಡೌಟು ಇದೆ, ಜೈರಾಮ್ ರಮೇಶ್ ಅವರಿಗೆ ಈ ರಾಜೀನಾಮೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇತ್ತಾ ಅಂತ.
ಯಾಕಂದರೆ ಧನ್ಕರ್ ಕಾಂಗ್ರೆಸ್ ಒಟ್ಟಿಗೆ ಅಷ್ಟೊಂದು ಆಪ್ತತೆಯನ್ನು ಬೆಳೆಸ್ಕೊಂಡಿದ್ರು. BJPಯ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಇದಕ್ಕೂ ಮುನ್ನ ಕಿರಣ್ ರಿಜಿಜು ಹಾಗೂ JP ನಡ್ಡಾ ಅವರು ಧನ್ಕರ್ ಅವರ ಬಳಿ ಹೋಗ್ತಾರೆ. ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧ ತರ್ತಾ ಇರುವಂತಹ ಮಹಾಭಿಯೋಗವನ್ನು ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಳ್ತಾರೆ. ಆದರೆ ಆ ಪ್ರಸ್ತಾವನೆಯನ್ನು ರಾಜ್ಯಸಭೆಯಲ್ಲೇ ಧನ್ಕರ್ ಸ್ವೀಕರಿಸಿಬಿಟ್ಟಿದ್ರು. ಸರ್ಕಾರದ ವಿರುದ್ಧವಾಗಿ ನಡೆದುಕೊಂಡು ಬಿಡ್ತಾರೆ. ಜೊತೆಗೆ ಧನ್ಕರ್ ಅವರು ರಿಜಿಜು ಹಾಗೂ JP ನಡ್ಡಾ ಅವರಿಗೆ ಹೇಳ್ತಾರೆ, ನಾನು ಕಾನೂನು ಮೂಲಕವೇ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಇದಾದ ಮೇಲೆ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಜೊತೆಗೆ JP ನಡ್ಡಾ ಮತ್ತು ಕಿರಣ್ ರಿಜಿಜು ಬರ್ತಾರೆ. ಆಗಲೂ ಧನ್ಕರ್ ಆ ಮಾತನ್ನು ಕೇಳಲೇ ಇಲ್ಲ. ಬಳಿಕ ಅರ್ಜುನ್ ರಾಮ್ ಮೇಘವಾಲ್ ಒಬ್ಬರೇ ಅವರ ಮನವೊಲಿಸುವುದಕ್ಕೆ ಹೋಗ್ತಾರೆ, ರಾಜ್ಯಸಭೆಯಲ್ಲಿ ಮಹಾಭಿಯೋಗವನ್ನು ತರಬೇಡಿ ಅಂತ ಹೇಳೋದಕ್ಕೆ. ಆದರೂ ಕೂಡ ಅವರು ಒಪ್ಪಲಿಲ್ಲ. ಆಗಲೂ ಇಲ್ಲ, ನಾನು ಕಾನೂನು ಪ್ರಕಾರವೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ರು. ನೋಡಿ, ಇಷ್ಟೆಲ್ಲದರ ಬಳಿಕ ಧನ್ಕರ್ ಒಂದೇ ಒಂದು ಕಡೆ ಕೂಡ ಕಾಣಿಸ್ತಾ ಇಲ್ಲ. ಅವರಿಗೂ ಗೊತ್ತಿದೆ, ತಾನು ಹೊರಗೆ ಬಂದು ಮಾತಾಡಿದ್ರೆ ತನ್ನದೇ ಮುಖವಾಡ ಕಳಚಿ ಬೀಳುತ್ತೆ ಅಂತ. ಈ ಸಲ ಸರ್ಕಾರ ತಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕಾಗಿಯೇ ಧನ್ಕರ್ ರಾಜೀನಾಮೆಯ ಬಳಿಕ ಒಂದೇ ಒಂದು ಹೇಳಿಕೆ ಕೂಡ ಕೊಡಲಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ. ಈಗ ರಾಷ್ಟ್ರೀಯ ಮಾಧ್ಯಮಗಳ ಪತ್ರಕರ್ತರು ಏನು ಹೇಳ್ತಾರೆ ನೋಡಿ. ಆಜ್ ತಕ್ನ ಹಿಮಾಂಶು ಮಿತ್ರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಮಾಜಿ ಉಪರಾಷ್ಟ್ರಪತಿ ಧನ್ಕರ್ ಅವರು ಚಂದ್ರಬಾಬು ನಾಯ್ಡು ಅವರಿಗೆ ಮೋದಿ ಅವರಿಗೆ ಕೊಟ್ಟಂತಹ ಬೆಂಬಲವನ್ನು ಹಿಂಪಡೆಯೋದಕ್ಕೆ ಹೇಳಿದ್ರು ಅನ್ನೋದಾಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನೆಕ್ಸ್ಟ್ ಟರ್ಮ್ನಲ್ಲಿ ಧನ್ಕರ್ ಅವರಿಗೆ ರಾಷ್ಟ್ರಪತಿ ಆಗೋ ಬಯಕೆ ಕೂಡ ಇತ್ತಂತೆ. ಆದರೆ ಅವರ ಷಡ್ಯಂತ್ರ ಯಾವುದು ಕೂಡ ಕೆಲಸಕ್ಕೆ ಬರಲಿಲ್ಲ. ಸಹಿಸಿಕೊಳ್ಳುವಷ್ಟು BJP ಸಹಿಸಿಕೊಳ್ತು, ಆದರೆ ಮಿತಿ ಮೀರಿದಾಗ ಕೆಳಗಿಳಿಸಲೇಬೇಕಾಯಿತು. ಅದಕ್ಕಾಗಿಯೇ BJPಯ ಯಾವುದೇ ನಾಯಕರು ಇವರ ರಾಜೀನಾಮೆಯ ನಂತರ ಯಾವ ಮಾತು ಆಡಲಿಲ್ಲ. ನರೇಂದ್ರ ಮೋದಿ ಅವರು ಮಾತ್ರ ಊಟದಲ್ಲಿ ಶಾಸ್ತ್ರಕ್ಕೆ ಉಪ್ಪಿನಕಾಯಿ ಹಾಕಿದಂಗೆ ಒಂದು ಟ್ವೀಟನ್ನು ಚಿಕ್ಕದಾಗಿ ಮಾಡಿದ್ದಾರೆ. ಅನೇಕ ಅವಕಾಶಗಳನ್ನು ದೇಶ ಸೇವೆ ಮಾಡೋದಕ್ಕೆ ಕೊಟ್ಟಿದ್ವಿ ಅಂತ. ಅದಕ್ಕೆ ಹೇಳೋದು, ಸಿಕ್ಕ ಅವಕಾಶಗಳನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡವನೇ ಜಾಣ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.